ಹಿಂದೂ ಧರ್ಮ, ಸನಾತನ ಧರ್ಮವನ್ನ ನಾವೆಲ್ಲರೂ ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಈ ಹಿಂದೂ ಧರ್ಮ ಅನ್ನುವಂಥದ್ದು ನಾವು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡುವಂಥದ್ದು, ಅವರು ಕೊಡುವಂತಹ ವಿಭೂತಿ, ಅವರು ಕೊಡುವಂತಹ ಕುಂಕುಮ, ಇದೆಲ್ಲವನ್ನ ನಾವು ನನ್ನ ಹಣೆಗೆ ಲೇಪನ ಮಾಡಿಕೊಂಡ ತಕ್ಷಣ ನಾನು ಹಿಂದುತ್ವದ ಪರ ಇದ್ದೇನೆ ಅಂತಲ್ಲ, ಅದು ಒಂದು ಭಾಗವಷ್ಟೇ. ಹಾಗಾದ್ರೆ ನಾನು ಹಿಂದೂ ಅಂತಂದ್ರೆ ಇದ್ಯಾವುದೊಂದು ರಿಲಿಜನ್ ಅಲ್ಲ, ಇದ್ಯಾವುದೋ ಒಂದು ಮತವಲ್ಲ. ಹಿಂದೂ ಎನ್ನುವಂಥದ್ದು ನನ್ನ ಜೀವನ ಪದ್ಧತಿ. ಅಡಿಯಿಂದ ಮುಡಿಯವರೆಗೆ ಹೇಗೆ ನಾನು ಬದುಕ್ತೇನೆ, ಸುಂದರವಾದಂಥ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನುವಂಥದ್ದು ಹಿಂದೂ ಈ ಭಾವವನ್ನು ಜಾಗರಣ ಮಾಡುತ್ತೆ. ಈ ಹಿಂದುತ್ವ, ಹಿಂದೂ ಅನ್ನುವಂಥ ಭಾವ ಇಡೀ ಜಗತ್ತಿಗೆ ಭಾರತ ಕೊಟ್ಟಂಥದ್ದು. ಭಾರತ ಮಾತೆ ಅಸ್ಮಿತೆ ಅಂತ ನಾವು ಕರಿತೇವೆ. ಇದು ಕೇವಲ ಒಂದು ಸ್ವಾತಂತ್ರ್ಯ ಎನ್ನುವ ಭಾವವನ್ನ ನಿರ್ಮಾಣ ಮಾಡುವಂಥದ್ದಲ್ಲ. ಸ್ವಾತಂತ್ರ್ಯರು ಭಾರತೀಯರು. ಸ್ವಾತಂತ್ರ್ಯ ಎನ್ನುವಂಥದ್ದು ಹಿಂದೂ ಧರ್ಮದಲ್ಲಿದೆ. ನಾನು ನನಗಿಷ್ಟ ಬಂದ ರೀತಿಯಲ್ಲಿ ಇರ್ತೇನೆ, ನಾನು ನನಗಿಷ್ಟ ಬಂದ ರೀತಿಯಲ್ಲಿ ನನ್ನ ಆಚರಣೆಯನ್ನು ಮಾಡ್ತೇನೆ, ನನಗಿಷ್ಟ ಬಂದ ರೀತಿಯಲ್ಲಿ ನಾನು ಬದುಕ್ತೇನೆ, ಅದು ಸರಿ. ಆದರೆ ನನ್ನನ್ನು ಹೀಗೆ ನೀನು ಬದುಕಬೇಕೆಂತೇಳಿ ಬೇರೊಂದು ಧರ್ಮ ನನ್ನನ್ನು ಪ್ರಲೋಭನೆ ಮಾಡುತ್ತೆ ಅನ್ನೋದಾದ್ರೆ ನಾನು ಹಿಂದೂವಾಗಿರಲಾರೆ. ಅಂತಹ ಆಚರಣೆಗಳು ನನಗೆ ಬೇಡ. ನಾನು ಈ ಧರ್ಮದಲ್ಲಿ ಇದ್ದೇನೆ, ಈ ಧರ್ಮದ ಆಚರಣೆಗಳನ್ನ ನಾನು ಪಾಲನೆ ಮಾಡ್ತೇನೆ. ಇಡೀ ನನ್ನ ಮನೆಯ ಬದುಕಿನಲ್ಲೂ ಕೂಡ ನನ್ನ ಜೀವನದ ಕೊನೆಯ ಉಸಿರಿರುವ ತನಕ ನಾನು ಹಿಂದುತ್ವವನ್ನು ನನ್ನ ಜೀವನದ ಪದ್ಧತಿಯಾಗಿ ಆಚರಣೆ ಮಾಡಿಕೊಳ್ತೇನೆ. ಇದು ಹಿಂದುತ್ವ. ಹಾಗಾಗಿ ನಾವು ನಮ್ಮೆಲ್ಲರ ಉಸಿರುಗಳಲ್ಲಿ ಹಿಂದುತ್ವದ ಭಾವವನ್ನ ನಾವೆಲ್ಲರೂ ಜಾಗರಣ ಮಾಡ್ತಾ ಇದ್ದೇವೆ. ಇದು ನಿನ್ನೆ ಮೊನ್ನೆಯ ಒಂದು ವಿಷಯವಲ್ಲ. ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಕೆಲವು ಬುದ್ಧಿಜೀವಿಗಳು ಹೇಳ್ತಾರೆ ಹಿಂದೂ ಅನ್ನುವಂಥದ್ದಕ್ಕೆ ಅರ್ಥ ಇಲ್ಲ, ಹಿಂದುತ್ವ ಅನ್ನುವಂಥದ್ದು ಒಂದು ಭಾವ, ಅದು ಕೇವಲ ಒಂದು ಪಂಗಡಕ್ಕೆ, ಒಂದು ಜಾತಿಗೆ. ಈ ರೀತಿಯ ಭಾವಗಳು ಹಿಂದುತ್ವವನ್ನ ಒಡೆಯುವಂತ ಹುನ್ನಾರದ ಕೆಲಸವನ್ನ ಈ ನಾಡಿನಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರು ಈ ನಾಡಿನಲ್ಲಿ ಹುಟ್ಟಿ 163 ವರ್ಷಗಳು ಕಳೆದವು. ಅವರು ಚಿಕಾಗೋ ಧಾರ್ಮಿಕ ಸಮ್ಮೇಳನದಲ್ಲಿ ನಿಂತು ಮಾತನಾಡಿದಾಗ ಅಮೆರಿಕಾದ ಸಹೋದರ ಸಹೋದರಿಯರೇ, ಈ ಒಂದು ಮಾತುಗಳು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿರುವಂತಹ ಅವರ ಮನಸ್ಸುಗಳಲ್ಲಿ ನಾನು ಸಹೋದರ, ಇವಳು ನನ್ನ ಸಹೋದರಿ ಎನ್ನುವಂತಹ ಭಾವವನ್ನು ನಿರ್ಮಾಣ ಮಾಡುತ್ತೆ. ಅಂತಹ ಭಾವವನ್ನ ಬೆಳೆಸಿದ್ದು ಹಿಂದುತ್ವ, ಸನಾತನ ಧರ್ಮ. ನಾನು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಸಾಧು ಸಂತರ ಒಂದು ತಪೋಭೂಮಿಯಾಗಿರುವಂತಹ ಭಾರತದಿಂದ ಬಂದಿದ್ದೇನೆ. ಸನಾತನ ಧರ್ಮದ ಪ್ರತಿನಿಧಿಯಾಗಿ ನಾನು ಈ ವೇದಿಕೆಯಲ್ಲಿ ಮಾತನಾಡ್ತಿದ್ದೇನೆ. ಇಡೀ ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ನನಗೆ ಸಹೋದರರು, ಸಹೋದರಿಯರೆನ್ನುವಂಥ ಭಾವವನ್ನ ನನಗೆ ಸನಾತನ ಧರ್ಮ ಕೊಟ್ಟಿದೆ. ಹಾಗಾಗಿ ಇಡೀ ಜಗತ್ತನ್ನು ನಾನು ಸೋದರತ್ವ ಭಾವನೆಯಿಂದ ಕಾಣ್ತೇನೆ. ಯಾರಲ್ಲಿ ಭ್ರಾತೃತ್ವ ಭಾವನೆಯನ್ನು ಕಾಣ್ತೇವೆ, ಯಾರು ನನಗೆ ಸಹೋದರರಾಗ್ತಾರೆ, ಇಂತಹ ಸಹೋದರ ಭ್ರಾತೃತ್ವ ಭಾವನೆಯನ್ನ ನಿರ್ಮಾಣ ಮಾಡುವಂತ ಏಕೈಕ ಕೆಲಸ ಅದು ಸನಾತನ ಧರ್ಮದಲ್ಲಿದೆ. ಅದು ಹಿಂದುತ್ವದ ಒಂದು ಪ್ರಕಟೀಕರಣ ಭಾವವಾಗಿದೆ. ನಾವೆಲ್ಲರೂ ಭಾರತವನ್ನ ಸನಾತನ ಧರ್ಮದಿಂದ ಬೇರ್ಪಡಿಸುವ ಕೆಲಸ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಭಾರತ ಅದು ಸನಾತನದ ಒಂದು ಆವಿರ್ಭಾವಗೊಂಡಿರುವಂತ ಒಂದು ಅಂಶ. ಭಾರತವಿಲ್ಲದೆ ಸನಾತನ ಧರ್ಮವಿಲ್ಲ, ಸನಾತನ ಧರ್ಮವಿಲ್ಲದೆ ಭಾರತವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದು ನಿನ್ನೆ ಮೊನ್ನೆಯ ಇತಿಹಾಸವಲ್ಲ. ಸಾವಿರಾರು ವರ್ಷಗಳ ಕಾಲ ನಮ್ಮೆಲ್ಲ ವೇದ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟನಂ ಬ್ರಹ್ಮರಾಜ ಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ. ಉತ್ತರದಲ್ಲಿ ಹಿಮಪರ್ವತ, ದಕ್ಷಿಣದಲ್ಲಿ ತಾಯಿ ಭಾರತ ಮಾತೆಯ ಪಾದವನ್ನ ತೊಳೆದಿರುವಂತಹ ಕನ್ಯಾಕುಮಾರಿಯ ನೀಲವರ್ಗ ಜಲರಾಶಿ, ಭಾರತ ಮಾತೆಯ ಶಿರವನ್ನ ಹೊಂದಿರುವಂತಹ ಕಳಶದ ರೀತಿಯಲ್ಲಿ ಕಂಗೊಳಿಸುತ್ತಿರುವಂತಹ ಪರ್ವತದ ಹಿಮರಾಶಿ, ತಾಯಿ ಭಾರತ ಮಾತೆಯನ್ನ ಪದ ತೊಳೆಯುತ್ತಿರುವಂತಹ ಕನ್ಯಾಕುಮಾರಿಯ ಭೂಷರ, ಸುತ್ತಲೂ ಬೆಟ್ಟ ಗುಡ್ಡಗಳ ತಾಣ, ಪಶ್ಚಿಮ ಘಟ್ಟಗಳ ರಸದೂತಣ. ಇಂತಹ ಭವ್ಯವಾಗಿರ್ತಕ್ಕಂಥ ವಿಂಧ್ಯ ರಶ್ಮಿಯ ಸುಂದರ ತಾಣ ಯಾವುದು ಅಂತಂದ್ರೆ ಅದು ಭಾರತ. ಅಂತಹ ಭಾರತ ಜಗತ್ತಿಗೆ ಗುರುವಾದಂಥದ್ದು. ಇಂತಹ ಜಗತ್ತಿಗೆ ಗುರುವಾದಂಥ ಭಾರತ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಾಡು. ಸ್ವಾಮಿ ರಾಮದಾಸರು ಒಂದ್ ಕಡೆ ಹೇಳ್ತಾರೆ, ಈ ಭಾರತ ಕೇವಲ ಕಲ್ಲು ಮಣ್ಣುಗಳ ರಾಶಿಯಲ್ಲ, ಭಾವ ರಾಗ ತಾಳಗಳ ಸಂಯೋಜನೆಯನ್ನು ಹೊಂದಿರುವಂತಹ ಅತ್ಯಂತ ದೇದೀಪ್ಯಮಾನವಾಗಿರ್ತಕ್ಕಂಥ ಶ್ರೇಷ್ಠ ಸಂಸ್ಕೃತಿಯನ್ನ ಜಗತ್ತಿಗೆ ಉಣಬಡಿಸಿದಂತ ರಾಷ್ಟ್ರ ಅದು ಭಾರತ. ಅದು
ಭಾವವನ್ನ ನಮ್ಮೆಲ್ಲ ಸಾಧು ಸಂತ ಮಹಾಶಯರು ಜಗತ್ತಿಗೆ ಕೊಟ್ಟಿದ್ದಾರೆ. ನಾನು ನಡೆದರೆ ಭಾರತವೇ ನಡೆದಂತೆ, ನಾನು ಅಡಿ ಇಟ್ಟರೆ ಭಾರತವೇ ಅಡಿ ಇಟ್ಟಂತೆ, ನನ್ನ ಶಿರವೇ ಭಾರತ ಮಾತೆಯ ಕಾಶ್ಮೀರ, ನನ್ನಯ ಭುಜಗಳೇ ಹಿಮಾಲಯ ಪರ್ವತ ಶ್ರೇಣಿ, ನನ್ನ ನಡುವೆ ವಿಂಧ್ಯ ಪರ್ವತ. ನನಗಿದಲ್ಲ ಇವತ್ತು ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲ ಮಠ ಮಂದಿರದ ಸ್ವಾಮೀಜಿಗಳ ಒಂದು ಜೀವನಾಡಿ, ಅವರ ಉಸಿರು ಯಾವುದು ಅಂತಂದ್ರೆ ಇಡೀ ಸಮಾಜದ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲ ಹಿಂದೂಗಳ ನಡುವೆ ಹಿಂದುತ್ವದ ಭಾವವನ್ನು ಜಾಗರಣೆ ಮಾಡಬೇಕು ಅಂತ ಹೇಳಿ. ಈ ದೇಶದ ಮೇಲೆ ಸಾವಿರಾರು ವರ್ಷಗಳ ಕಾಲ ಆಕ್ರಮಣ ಆಗಿದೆ. 600ರ ಶತಮಾನದಿಂದಲೇ ಈ ದೇಶದ ಮೇಲೆ ನೂರಾರು ರೀತಿಯ ಆಕ್ರಮಣಗಳಾದವು. ಶಕರು, ಹೂಣರು, ಬ್ಯಾಕ್ಟೀರಿಯನ್ನರು, ಮೊಘಲರು ಸುಮಾರು 350ಕ್ಕೂ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರು ಈ ನಾಡನ್ನು ಆಳ್ವಿಕೆ ಮಾಡಿದ್ರು. ಯಾರೆಲ್ಲ ಈ ನಾಡನ್ನು ಆಳ್ವಿಕೆ ಮಾಡಿದ್ರು, ಕೊಳ್ಳೆ ಹೊಡೆದ್ರು, ಇವತ್ತು ಸಹ ಜೀವಂತವಾಗಿ ಉಳ್ಕೊಂಡಿರುವಂಥ ಏಕೈಕ ಸಂಸ್ಕೃತಿ, ಏಕೈಕ ಧರ್ಮ ಅದು ನಮ್ಮ ಸನಾತನ ಧರ್ಮ, ಅದು ಹಿಂದೂ ಧರ್ಮ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ಇವತ್ತು ನಾವೆಲ್ಲರೂ ನಮ್ಮ ತಾಯಂದಿರ ಹಣೆಗಳಲ್ಲಿ ಕಂಗೊಳಿಸುತ್ತಿರುವಂಥ ಕುಂಕುಮವನ್ನು ನೋಡಿದ್ರೆ, ಅವರ ಮುಡಿಗಳಲ್ಲಿ ಸಿಂಗರಿಸಗೊಂಡಿರುವಂತಹ ಮಲ್ಲಿಗೆ, ಜಾಜಿ, ಸುವಾಸನೆ ಭರಿತ ಪರಿಮಳವನ್ನು ಹೊಂದಿರುವಂಥ ಹೂವನ್ನು ನೋಡಿದ್ರೆ, ತಮ್ಮೆಲ್ಲ ತಾಯಂದಿರ ಕೈಗಳಲ್ಲಿ ಕಂಗೊಳಿಸುತ್ತಿರುವಂಥ ಬಳೆಗಳನ್ನು ನೋಡಿದ್ರೆ, ಇದು ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ. ಮಾತೆಯ ಚರಣವನ್ನ ಪಾವನಗೊಳಿಸುತ್ತಿರುವಂತ ಕನ್ಯಾಕುಮಾರಿ, ನಾನು ನಡೆದರೆ ಭಾರತವೇ ನಡೆದಂತೆ, ಇಂತಹ ಭಾವನೆಯನ್ನು ಕಂಡಂಥದ್ದು ನಮ್ಮೆಲ್ಲ ಸನಾತನದ ಸಾಧು ಸಂತ ಮಹಾಶಯರು. ಅಂತಹ ಸಂಸ್ಕೃತಿಯ ನಾಡಿನಿಂದ ಬಂದಂಥವ್ರು ನಾವೆಲ್ಲರೂ ಭಾರತೀಯರು. ನಮ್ಮೆಲ್ಲರ ಮನಸ್ಸುಗಳಲ್ಲಿ ನಾನು ಹಿಂದೂ, ನಾನು ಹಿಂದುತ್ವದ ಆಚರಣೆಗೆ ಮಾತ್ರ ಯೋಗ್ಯ ಅಲ್ಲ, ಆ ಆಚರಣೆಯನ್ನ ಮಾಡುತ್ತಾ ನನ್ನ ಜೀವನ ಪದ್ಧತಿಯನ್ನ ಹಿಂದುತ್ವದ ಆಧಾರದ ಮೇಲೆ ನಾನು ಇಡೀ ಜೀವಮಾನದ ಕೊನೆಯ ಘಟ್ಟದವರೆಗೆ ನಾನು ಅದೇ ರೀತಿಯಾಗಿ ಅದನ್ನ ಪಾವನ ಮಾಡಿಕೊಳ್ತೇನೆ, ಪಾಲಿಸುತ್ತೇನೆ ಎನ್ನುವಂತಹ ಆಶಾಭಾವವನ್ನು ಹೊತ್ತಿರುವಂತಹ ಎಲ್ಲ ಬಂಧುಗಳು ಅದು ಹಿಂದುತ್ವದ ಕಣಕಣವನ್ನು ಪೂಜಿಸುವಂತ ವ್ಯಕ್ತಿಗಳು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸ್ವಧರ್ಮೇ ನಿಧನಂ ಶ್ರೇಯಃ. ಇನ್ಯಾವುದೋ ರೀತಿಯ ಪ್ರಲೋಭನೆಗಳಿಗೆ, ಇನ್ಯಾವುದೋ ರೀತಿಯ ಮತಾಂತರದ ಆಮಿಷಗಳಿಗೆ ಮತಾಂತರಿಗಳಾಗುತ್ತಿರುವಂತ ಕೆಲವರಿಗೆ ನನ್ನ ಕಿವಿ ಮಾತು, ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೆ ಅದೇ ಧರ್ಮದಲ್ಲಿ ನನ್ನ ಮೋಕ್ಷವನ್ನು ಕಂಡುಕೊಂಡ್ರು ಮಾತ್ರ ನನ್ನ ಜೀವನ ಸಾರ್ಥಕ. ಇವತ್ತೇನೋ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಸಭೆಯ ಆ ಸುಂದರವಾದಂತಹ ಆವರಣದಲ್ಲಿ ಕಾಣುವಂತ ದ್ವಾರಪಾಲಿಕೆಯ ಮೇಲೆ ಬರೆದಿರುವಂತ ಉಕ್ತಿಯನ್ನು ನೀವೇನಾದ್ರು ನೋಡಿದ್ರೆ, ಸತ್ಯಂ ವದ ಧರ್ಮಂ ಚರ. ಲೋಕಸಭಾಧ್ಯಕ್ಷರ ಆ ಸ್ಥಾನದ ಹಿಂಬದಿಯಲ್ಲಿರುವಂತ ಬರಹವನ್ನ ಕಂಡ್ರೆ ಧರ್ಮ ಚಕ್ರ ಪರಿವರ್ತನಾಯ. ಅದೇ ರೀತಿ ಕೃಷ್ಣ ಭಗವದ್ಗೀತೆಯಲ್ಲಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಧಾಮ್ಯಹಂ. ಇಡೀ ಜಗತ್ತಿಗೆ ಭಾರತ ಹಿಂದುತ್ವದ ಆಧಾರದ ಮೇಲೆ ಜಗತ್ತಿಗೆ ಗುರುವಾದಂಥ ರಾಷ್ಟ್ರ. ನಾವು ಜಗತ್ತಿಗೆ ಗುರುವಾದಂಥದ್ದು ಸಂಸ್ಕೃತಿಯ ಆಧಾರದ ಮೇಲೆ. ನನ್ನ ದೇಶದ ಒಬ್ಬ ರಾಜ ಈ ದೇಶದಲ್ಲಿ ಬದುಕಿರ್ಬೇಕಾದ್ರೆ ನೀನು ಸ್ವತಂತ್ರನಾಗಿರಬೇಕು, ನಿನ್ನ ಸ್ವೇಚ್ಛಾಚಾರದ ನಡವಳಿಕೆಗಳಿಂದ ಈ ನಾಡಿನಲ್ಲಿ ಇರತಕ್ಕದ್ದಲ್ಲ. ಈ ದೇಶದ ಹಿನ್ನೆಲೆ ಇದೆ, ಈ ದೇಶದ ಪರಂಪರೆ ಇದೆ, ಈ ದೇಶದ ಸಂಸ್ಕೃತಿ ಇದೆ, ನೀನು ಹೀಗೆ ಬದುಕಬೇಕಂತೇಳಿ ಜಗತ್ತಿಗೆ ತಿಳಿಸಿಕೊಟ್ಟಂತ ನನ್ನ ದೇಶದ ಕಂಬೂ ರಾಜ ಇವತ್ತಿನ ಕಂಬೋಡಿಯಾ ದೇಶದ ಅವರಿಗೆ ವಸ್ತ್ರವನ್ನ ಹೇಗೆ ಧರಿಸಬೇಕೆನ್ನುವಂತ ಸಂಸ್ಕೃತಿಯನ್ನ ಕಳಿಸಿಕೊಟ್ಟ. ಹಾಗಾಗಿ ಇವತ್ತು ಕಂಬೋಡಿಯಾ ಭಾರತದ ನೆನಪಿಗೋಸ್ಕರ ತನ್ನ ರಾಜನ ಹೆಸರಿಟ್ಕೊಂಡಿದೆ ಕಾಂಬೋಡಿಯಾ. ಹೀಗೆ ಜಗತ್ತಿಗೆ ಭಾರತ ಗುರುವಾದಂಥದ್ದು. ಜಗತ್ತಿಗೆ ಭಾರತ ಏನು ಕೊಡ್ತು? ಇವತ್ತು ದಶಮಾನ ಪದ್ಧತಿಯಲ್ಲಿ ಭಾರತ ಜಗತ್ತಿಗೆ ದಶಮಾನ ಕೊಡ್ತು. 4 ವೇದಗಳನ್ನ ಜಗತ್ತಿಗೆ ಕೊಡ್ತು. ಹೇಗೆ ಬದುಕಬೇಕೆನ್ನುವಂತ ಜೀವನ ಪದ್ಧತಿಯನ್ನ, ಹೇಗೆ ಬದುಕಬೇಕೆನ್ನುವಂತ ನೈತಿಕ ಮೌಲ್ಯಗಳನ್ನ ಇವತ್ತು ಭಾರತ ಜಗತ್ತಿಗೆ ಗೊತ್ತಿದೆ. ಈ ರೀತಿಯ ಭಾವ ನಿರ್ಮಾಣ ಆಗುವಂಥದ್ದು ಕೇವಲ ಸನಾತನ ಧರ್ಮದಲ್ಲಿ ಮಾತ್ರ, ಅದು ಹಿಂದುತ್ವದ ಆಧಾರದ ಮೇಲೆ ಮಾತ್ರ, ಹಿಂದುತ್ವ ಜೀವನ ಪದ್ಧತಿಯಾಗಿ ಅಳವಡಿಸಿಕೊಂಡಾಗ ಮಾತ್ರ. ನಾವಿವತ್ತು ಸರಿ ರಾತ್ರಿಯಲ್ಲಿ ಎಲ್ಲರೂ ಒಂದು ವಿಷಯದ ಕುರಿತು ನಾವು ಚಿಂತನೆ ಮಾಡ್ಲಿಕ್ಕೆ ಸೇರಿದ್ದೇವೆ. ಯಾಕೆ ಸೇರ್ಬೇಕು ನಾವು? ಯಾಕೆ ಇವತ್ತು ನಾವೆಲ್ಲರ ಒಗ್ಗಟ್ಟಾಗುವಂತ ಅವಶ್ಯಕತೆ ಇದೆ? ನಮ್ಮ ಮನೆಗೆ ಕಳ್ಳ ಬಂದ್ರೆ ಅಪ್ಪ ಯಜಮಾನ, 2 ಮಕ್ಕಳು ಇರ್ತಾರೆ, ತನ್ನೆಲ್ಲ ಮನೆಯಲ್ಲಿ ಮಾತಾ ಭಗಿನಿ ಇರ್ತಾರೆ, ಅಪ್ಪ ಮನೆ ಕಳ್ಳ ಬಂದಿದ್ದಾನೆ ನೀನು ಓಡಿಸು ಅಂತ ಹೇಳಲ್ಲ. ಮನೆಗೆ ಕಳ್ಳ ಬಂದ್ರೆ ಮಲಗಿರುವಂತ ಮಗು ಕೂಡ ಒಂದು ದೊಣ್ಣೆಯನ್ನು ಹುಡಿಕೊಳ್ಳುತ್ತೆ ಕಳ್ಳನನ್ನ ಹೊಡಿಲಿಕ್ಕೆ. ಮನೆಯಲ್ಲಿ ಅಡಿಗೆ ಮಾಡುವಂತ ತಾಯಂದ್ರು ಕೂಡ
ಅಲ್ಲಿ ಮನೇಲಿರುವಂತ ಖಾರದ ಪುಡಿಯನ್ನು ಹುಡುಕ್ತಾರೆ. ಯಾಕೆಂದ್ರೆ ಕಳ್ಳನನ್ನ ನಮ್ಮ ಮನೆಗೆ ಬರ್ಲಿಕ್ಕೆ ಬಿಡಬಾರ್ದು, ಅವನನ್ನ ಓಡಿಸ್ಬೇಕು ಅಂತೇಳಿ. ಇಂತಹ ಒಂದು ಮನೆಗೆ ಬರುವಂತ ಕಳ್ಳನನ್ನ ಓಡಿಸ್ಬೇಕು ಅಂತೇಳಿ ಮನೆಯವರು ಒಂದಾಗಬೇಕಾದ್ರೆ, ಇಡೀ ದೇಶಕ್ಕೆ ಬರುವಂತ ಕಳ್ಳರನ್ನ, ನಮ್ಮ ಆಚರಣೆಗಳ ಮೇಲೆ ದಮನಕಾರಿ ಪ್ರವೃತ್ತಿಯನ್ನು ತೋರುತ್ತಿರುವಂತ ಮತ್ತೊಂದು ಧರ್ಮದ ವಿಚಾರಣೆಗೆ, ಅವರು ನಮ್ಮ ಧರ್ಮದ ಮೇಲೆ ಹೀಗೆ ನೀ ಬದುಕಬೇಕು, ನೀನು ಇಲ್ಲಿ ಬದುಕಬೇಕು ಅಂತಂದ್ರೆ ನಮ್ಮ ಧರ್ಮದ ವಿಚಾರಗಳನ್ನು ಒಪ್ಕೊಳ್ಬೇಕು ಅನ್ನುವಂತ ದಮನಕಾರಿ ಪ್ರವೃತ್ತಿಯ ಆ ಕಳ್ಳರಿಗೆ ನಾವು ಔತಣ ಕೊಟ್ಟು ನಮ್ಮ ಮನೆಗೆ ಸೇರಿಸ್ಬೇಕೇನು? ಅಂತಹ ದಮನಕಾರಿ ಪ್ರವೃತ್ತಿಯನ್ನು ಮಾಡುವಂತ ಎಲ್ಲರನ್ನ ಎಡೆಮೂರಿಗೆ ಕಟ್ಟಿ ನೂರಾಚೆ ದೂಕುವಂತ ಕೆಲಸವನ್ನು ನಮ್ಮೆಲ್ಲ ಹಿಂದೂ ಸಮಾಜ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲರಲ್ಲಿ ಸಂಘಟಿತರಾಗಬೇಕು. ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ರು, ಇಲ್ವೋ? ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳಿಲ್ಲ. ಆ ನಾಡನ್ನ ಹಿಂದೂಸ್ತಾನ್ ಅಂತ ಕರೀಲಿಕ್ಕಾಗಲ್ಲ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ರು, ಕ್ರಮೇಣ ಕಡಿಮೆ ಆಗ್ತಾ ಇದೆ, ಅದನ್ನ ಹಿಂದೂಸ್ತಾನ್ ಅಂತ ಕರೀಲಿಕ್ಕಾಗಲ್ಲ. ಯಾವ ಯಾವ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆ ಎಲ್ಲ ರಾಷ್ಟ್ರಗಳನ್ನ ಹಿಂದೂಸ್ತಾನ್ ಅಂತ ಕರೀಲಿಕ್ಕಾಗಲ್ಲ. ಯಾವ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಆ ನಾಡನ್ನು ಕೂಡ ಹಿಂದೂಸ್ತಾನ್ ಅಂತ ಕರೀಲಿಕ್ಕಾಗಲ್ಲ. ಇದು ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತ ಪುಣ್ಯ ಭೂಮಿ. ಆರೋಹಳ್ಳಿ ಆದ್ರೆ ಇಡೀ ಜಗತ್ತನ್ನ ಕಾಯುತ್ತಿರುವಂತ ಪುಣ್ಯ ಭೂಮಿ, ಭಾರತದ ತಾಯಿ ಭಾರತ್ ಮಾತೆ. ಅಂತ ಭಾರತ್ ಮಾತೆಯ ತಪೋಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾವು ಹೀಗೆ ಒಗ್ಗಟ್ಟಾದ್ರೆ ಮಾತ್ರ ಈ ನಾಡನ್ನ ಹಿಂದೂಸ್ತಾನ ಪುಣ್ಯ ಭೂಮಿ, ಮೋಕ್ಷ ಭೂಮಿ, ಕರ್ಮ ಭೂಮಿ, ತ್ಯಾಗ ಭೂಮಿ ಅಂತ ಕರೀಲಿಕ್ಕೆ ಮಾತ್ರ ಯೋಗ್ಯ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿತರಾಗ್ಬೇಕು. ಹಿಂದೂ ಒಟ್ಟಿಗಿದ್ದಾಗ ಮಾತ್ರ ಒಟ್ಟಿಗೆ ಹೆಜ್ಜೆ ಆಗ್ತಿದ್ರು ಅನ್ನೋ ಒಂದು ಭಾವ ಇತ್ತು. ಯಾಕೆ ಅಂತಂದ್ರೆ ಚಟ್ಟದ ಮೇಲೆ ಒಬ್ಬ ಮಲಗಿರಬೇಕು, ಅವರನ್ನ ಹೊತ್ಕೊಂಡು ಹೋಗ್ಲಿಕ್ಕೆ 4 ಜನ ಹೆಗಲನ್ನ ಕೊಡಬೇಕು, ಹಿಂದೂ ಸಂಘಟನೆಯಾಗಲಾರ ಅನ್ನುವಂಥ ಯೋಚನೆ ಇತ್ತು. ಇವತ್ತು 100 ವರ್ಷಗಳ ಈ ದೊಡ್ಡ ಪ್ರವಾಹದಲ್ಲಿ ಹಿಂದೂಗಳನ್ನ ಸಂಘಟಿಸುವುದರ ಮೂಲಕ ತಾಯಿ ಭಾರತ ಮಾತೆಯನ್ನ ವಿಶ್ವಗುರುವನ್ನಾಗಿಸುವ ದೊಡ್ಡ ಕಾಯಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ವಿವೇಕಾನಂದರ ಆಚರಣೆಗಳನ್ನ, ವಿವೇಕಾನಂದರ ತತ್ವಗಳನ್ನ, ವಿವೇಕಾನಂದರ ಜಗತ್ತಿನ ದಿಕ್ಸೂಚಿಯನ್ನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗೆ ಈ 100 ವರ್ಷದ ಶತಾಬ್ದಿಯ ಸಂದರ್ಭದಲ್ಲಿ ಸಂಘ ಇವತ್ತು ಎಲ್ಲರ ಜೊತೆಯಲ್ಲಿ ಹಿಂದುತ್ವದ ಭಾವ ಜಾಗರಣವನ್ನು ಮಾಡ್ತಾ ಇದೆ. ನಾವು ಯಾರ ವಿರೋಧಿಗಳಲ್ಲ, ಯಾವ ಭಾಷೆಯ ವಿರೋಧಿಗಳಲ್ಲ. ನಾವು ಎಲ್ಲ ಭಾಷೆಯನ್ನ ಗೌರವಿಸುವರು, ನನ್ನ ಭಾಷೆಯನ್ನ ಆರಾಧಿಸುವವರು. ನನ್ನ ಮನೆಯ ಭಾಷೆಯನ್ನ ಗೌರವಿಸದೆ, ನನ್ನ ಮನೆಯ ಭಾಷೆಯನ್ನ ಆರಾಧಿಸದೆ ಬೇರೊಂದು ಭಾಷೆಯನ್ನು ನಾನು ಸತ್ಕರಿಸಿದರೆ ನನ್ನನ್ನ ಆ ಭಾಷೆಯ ಜೀವಂತ ಶಿಶು ಅಂತಾರೋ ಸತ್ತ ಶವ ಅಂತಾರೋ, ಅದೇ ರೀತಿಯಾಗಿ ನನ್ನ ಧರ್ಮವನ್ನ ನಾನು ಆಚರಣೆ ಮಾಡದೆ ಮತ್ತೊಂದು ಧರ್ಮದ ಮೇಲೆ ಪ್ರಲೋಭನೆಗೊಂಡು ಮತಾಂತರ ಆಗಿಬಿಟ್ರೆ ನನ್ನನ್ನ ಈ ಧರ್ಮದ ಒಬ್ಬ ಶ್ರೇಷ್ಠ ಸಂತಾನ ಅಂತ ಕರೀಲಿಕ್ಕೆ ಸಾಧ್ಯನಾ? ಯಾವ ಛತ್ರಪತಿ ಶಿವಾಜಿ, ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಹೆಂಡತಿಗೆ ಮನೆಯಲ್ಲಿರುವಂತ ಮಕ್ಕಳಿಗೆ ಬೇಕಾದ್ರೆ ನೀವು ಒಂದು ತಾಜ್ ಮಹಲ್ ಅನ್ನ ಕಟ್ಟಿಸ್ಬೋದು, ದೊಡ್ಡ ಬಂಗಲೆಯನ್ನಾದ್ರೂ ಕಟ್ಟಿಸ್ಬೋದು. ತನ್ನ ಜೀವಿತದ ಕೊನೆಯ ದಿನಗಳವರೆಗೆ ತಾಯಿ ಭಾರತ ಮಾತೆಯ ಕೆಲಸವನ್ನ ಮಾಡಲಿಕ್ಕೆ ತನ್ನ ಬದುಕನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಂತ ಮಹನೀಯ ಯಾರೇ? ಛತ್ರಪತಿ ಶಿವಾಜಿ ಮಹಾರಾಜ. ಹೆಂಡತಿಗೆ ಬಂಗಲೆಯನ್ನು ಕಟ್ಟಿಕೊಡಿಸುವ ದಿನಗಳಿದೆ, ಆದರೆ ತಾಯಿ ಭಾರತ ಮಾತೆಯ ಕಾರ್ಯವನ್ನ ಮಾಡಲಿಕ್ಕೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಕೂಡ ಕಡಿ ಕಂಕಣದರ ಆಗಬೇಕೆನ್ನುವಂತ ಅಪೇಕ್ಷೆ. ಯಾವ ಧರ್ಮವನ್ನ ವಿರೋಧಿಸಬೇಡಿ, ನೀವು ಮೊದಲು ನನ್ನ ಧರ್ಮವನ್ನು ಆರಾಧಿಸಿ. ಹಿಂದೂ ಧರ್ಮ ಅತ್ಯಂತ ಜಗತ್ತಿನ ಶ್ರೇಷ್ಠವಾದಂತಹ ಧರ್ಮ. ಇಲ್ಲಿರುವಂತಹ ಸಪ್ತ ನದಿಗಳು, ಸಪ್ತ ಋಷಿಗಳು, ದೇವಭೂಮಿ, ಸಾಕ್ಷಾತ್ ಶಬರಿಗೆ ಮೋಕ್ಷವನ್ನ ಕೊಟ್ಟಂತಹ ಮೋಕ್ಷಪ್ರದಾಯಕ ಭೂಮಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಈ ನಾಡನ್ನ ನಾವೆಲ್ಲರೂ ಗೌರವಿಸಿ ಉಳಿಸಬೇಕಾದಂತಹ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿದೆ. ಯಾಕೆ ಅಂತಂದ್ರೆ ನನ್ನ ನಾಡನ್ನ ಗೌರವಿಸಿ, ನನ್ನ ಮಾತೃಭಾಷೆಯನ್ನ ಪ್ರೀತಿಸಿ, ಇನ್ನೊಂದು ಭಾಷೆಯನ್ನು ವಿರೋಧಿಸಿ ಅಂತ ಹೇಳಲ್ಲ. ಆದರೆ ನನ್ನ ಭಾಷೆಯ ಮೇಲೆ ಇನ್ನೊಂದು ಭಾಷೆಯ ಒಂದು ದಬ್ಬಾಳಿಕೆ ಆಗುತ್ತೆ ಅಂದರೆ ಅದನ್ನು ವಿರೋಧಿಸಿ. ನನ್ನೆಲ್ಲ ತಾಯಂದಿರನ್ನ ಗೌರವಿಸಿ, ನನ್ನ ತಾಯಂದಿರ ಮೇಲೆ ಇನ್ಯಾದರೂ ಕಪಿದೃಷ್ಟಿಯನ್ನು ಬಿದ್ದರೆ, ವಕ್ರ ದೃಷ್ಟಿಯನ್ನು ಬಿದ್ದರೆ ಆ ಕಣ್ಣುಗಳನ್ನು ಕೀಳುವಂಥ ವ್ಯಕ್ತಿಗಳು ನೀವಾಗಬೇಕು. ಯಾಕೆ ಅಂತಂದರೆ ಇವತ್ತು ನಮ್ಮೆಲ್ಲ ನಾರಿ ಶಕ್ತಿ ಇವತ್ತು ದೇಶಕ್ಕೊಂದು ಆಸ್ತಿ. ಛತ್ರಪತಿ ಶಿವಾಜಿ ಮಹಾರಾಜರಂತಹ ಒಬ್ಬ ಶ್ರೇಷ್ಠ ಭಾರತ ಸಂತಾನವನ್ನು ಕೊಡಲಿಕ್ಕೆ ಕಾರಣವಾದಂಥ ಜೀಜಾಬಾಯಿ ನಮ್ಮೆಲ್ಲರ
ತಾಯಂದ್ರಾಗಬೇಕು. ಆಧ್ಯಾತ್ಮವನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಿವೇಕಾನಂದರು ಆದರೂ ಅಂತಹ ವಿವೇಕಾನಂದರಿಗೆ ಜನ್ಮವನ್ನ ಕೊಟ್ಟಂತ ತಾಯಿ ಭುವನೇಶ್ವರಿ ದೇವಿ ನೀವಾಗಬೇಕು. ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮ ಜೀವನಕ್ಕೆ ತನ್ನ ಜೊತೆಯಾಗಿ ನಿಂದಂತ ಶಾರದಾ ಮಾತೆಯಾಗಿ ನಾವೆಲ್ಲರೂ ಕಂಗೊಳಿಸಬೇಕು. ಯಾವಾಗ ಈ ಹಿಂದುತ್ವದ ವಿಚಾರಗಳಿಗೆ ಬೇರೊಂದು ಧರ್ಮದ ಪ್ರಲೋಭನೆಗಳು ಬರ್ತಾವೋ ಹಾಗೆಲ್ಲ ನಾವೆಲ್ಲರೂ ಸಿಡಿದೇಳುವಂತಹ ರಾಣಿ ಓಬವ್ವನೋ ಅಥವಾ ರಾಣಿ ಚೆನ್ನಭೈರಾದೇವಿನೋ ಅಥವಾ ಉಳ್ಳಾಳದ ರಾಣಿ ಅಬ್ಬಕ್ಕನೋ ಅಥವಾ ಕಚ್ಚೆಯನ್ನು ಧರಿಸಿ ಒಣಕೆ ನಡೆದಂತಹ ವೀರವನಿತೆ ಓಬವ್ವ ಆಗಬೇಕೆನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಹಾಗಾಗಿ ಹಿಂದೂ ಸಮಾಜವನ್ನ ಎಂದಿಗೂ ಕೂಡ ವಿಭಾಗ ಮಾಡುವಂತ ಕೆಲಸಗಳು ಆಗಬಾರ್ದು. ಅದು ಆಗಬಾರ್ದು ಅಂತಂದ್ರೆ ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಒಂದಾದಾಗ ಮಾತ್ರ ಇಡೀ ಹಿಂದೂ ಸಮಾಜ, ಇಡೀ ಹಿಂದೂ ಧರ್ಮದ ಸಂರಕ್ಷಣೆ, ಇಡೀ ಹಿಂದೂ ಸಂಸ್ಕೃತಿಯ ಉಳಿವು ಮತ್ತು ಬೆಳೆಸುವ ಕೆಲಸ ಆಗತ್ತೆ. ಯಾಕೆ ಅಂತಂದ್ರೆ ಇಂತಹ ಪುಣ್ಯ ಭೂಮಿ ಜಗತ್ತಿನಲ್ಲೆಲ್ಲೂ ಇಲ್ಲ. ಇಂತಹ ಪುಣ್ಯವಾದಂತಹ ಸಂಪಾದನೆಯನ್ನ, ಮೋಕ್ಷ ಸಂಪಾದನೆಯನ್ನ ಮಾಡುವಂತ ಪುಣ್ಯ ಭೂಮಿ ಬೇರೆಲ್ಲೂ ಇಲ್ಲ. ಯಾಕೆ ಅಂದ್ರೆ ಹಿಂದೂಗಳು ಉಳಿದ್ರೆ ಹಿಂದೂಸ್ತಾನದಲ್ಲಿ ಉಳಿಬೇಕು, ಹಿಂದೂಗಳು ಬೆಳೆದ್ರೆ ಅದು ಈ ಭಾರತದಲ್ಲಿಯೇ ಬೆಳಿಬೇಕೆನ್ನುವಂತ ಅಪೇಕ್ಷೆ. ಇಂತಹ ದೊಡ್ಡ ಕಾಯಕದೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಶತಾಬ್ದಿ ವರ್ಷದಲ್ಲಿ ನಾವೆಲ್ಲರೂ ಹಿಂದುತ್ವದ ವೈಚಾರಿಕತೆಯನ್ನ ಮತ್ತಷ್ಟು ಪಸರಿಸುವ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿ ಪ್ರಮುಖ 5 ಸಂಗತಿಗಳನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ವಸ್ತ್ರ ಇದೆ. ಕಾರ್ಯಕ್ರಮ ಮುಗಿದ ನಂತರ ವಸ್ತ್ರವನ್ನು ತೆಗೆದು ಕಬೋರ್ಡಲ್ಲಿ ಹಾಕ್ತಿವೋ ಅಥವಾ ದಣಿವಾರಿದೆ ಅಂತೇಳಿ ಸೋಫಾ ಮೇಲೆ ಬಿಸಾಡ್ಬಿಡ್ತೇವೆ. ನಾವು ಕೇವಲ ಹೆಗಲ ಮೇಲೆ ಧರಿಸುವ ವಸ್ತ್ರದಲ್ಲಿ ನಮ್ಮ ಹಿಂದುತ್ವ ಇಲ್ಲ. ನಾವು ಮಾಡುವಂತ ಕೆಲಸದಲ್ಲಿ ಹಿಂದುತ್ವ ಇಲ್ಲ. ನನ್ನ ಬದುಕಿನ ಜೀವನದ ಉದ್ದಕ್ಕೂ ನಾನು ಅಳವಡಿಸಿಕೊಳ್ಳುವಂತಹ ಪದ್ಧತಿಯಲ್ಲಿ ಹಿಂದುತ್ವ ಇದೆ. ಅದಕ್ಕಾಗಿ ನಾವೆಲ್ಲರೂ ಯೋಚನೆ ಮಾಡೋಣ. ಈ ಹಿಂದುತ್ವವನ್ನು ಉಳಿಸುವ ಕೆಲಸ ಅದು ನನ್ನ ಮನೆಯಿಂದಲೇ ಆಗಬೇಕೆ ವಿನಃ ಇಡೀ ಒಟ್ಟು ಅಪೇಕ್ಷೆ ಪಡಬೇಡಿ. ಅದಕ್ಕಾಗಿ ನನ್ನ ಮನೆ ಆದರ್ಶ ಹಿಂದೂ ಮನೆ ಆಗುತ್ತೆ. ನಮ್ಮ ಮನೆಯ ಮಕ್ಕಳು ಆದರ್ಶ ಹಿಂದುತ್ವವನ್ನು ಪಾಲನೆ ಮಾಡುವಂತಹ ಶ್ರೇಷ್ಠ ಹಿಂದುತ್ವದ ಸಂತಾನರಾಗ್ತಾರೆ. ನಮ್ಮ ಮನೆಯ ಹೆಣ್ಮಕ್ಕಳು ಆದರ್ಶ ಸ್ತ್ರೀಯರಾಗ್ತಾರೆ. ನಮ್ಮ ಮನೆಯ ಎಲ್ಲ ಪುರುಷರು ತಾಯಿ ಭಾರತ ಮಾತೆಯ ಭವ್ಯ ರಥವನ್ನು ಎಳಿಲಿಕ್ಕೆ ಪ್ರತಿಯೊಬ್ಬ ಕೂಡ ಆದರ್ಶ ಹಿಂದುತ್ವದ ರೂವಾರಿ ಆಗ್ತಾನೆ ಅನ್ನುವಂಥ ಸಂಕಲ್ಪವನ್ನು ತೊಡೋಣ. ಪ್ರಮುಖ 5 ಸಂಗತಿಗಳು. ನಾವೆಲ್ಲರೂ ಇವತ್ತು ವಿವಿಧ ಭಾಷೆ, ವಿವಿಧ ಮತ, ವಿವಿಧ ಭಾಷೆ ಎಲ್ಲವನ್ನ ಹೊಂದಿರುವಂತಹ ಭವ್ಯವಾದಂತಹ ಭಾರತ ಅದು ನನ್ನ ಭಾರತ, ಹೆಮ್ಮೆಯ ಭಾರತ. ಇಂತಹ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂಥವರು ಕೇವಲ ಕಾಣಲಿಲ್ಲ, ಅದನ್ನು ಆಚರಣೆಗೆ ಒಳಪಡಿಸಿಕೊಂಡಂಥವ್ರು. ಅಂತಹ ವಿವಿಧತೆಯಲ್ಲಿ ಏಕತೆ ಕಂಡಂತಹ ಭವ್ಯವಾದಂಥ ಈ ರಾಷ್ಟ್ರದಲ್ಲಿ ನಾನೆಲ್ಲರೂ ಒಂದು ವಿಚಾರಕ್ಕೆ ಬದ್ಧರಾಗೋಣ. ಈ ಹಾರೋಹಳ್ಳಿಯ ಇರುವಂತಹ ಎಲ್ಲ ಹಿಂದೂಗಳು ಯೋಚನೆ ಮಾಡೋಣ, ನನ್ನ ಮನೆ ಸಾಮರಸ್ಯಯುಕ್ತವಾದ ಮನೆಯಾಗುತ್ತೆ. ಏನು ಸಾಮರಸ್ಯ ಅಂತಂದ್ರೆ, ನನ್ನ ಊರಲ್ಲಿರುವಂತಹ ಎಲ್ಲ ಹಿಂದೂಗಳು, ವಿವೇಕಾನಂದ ಕರೆ ಇದೆ, ಓ ಕೇಳಲ್ಲಿ, ಹಿಂದೂ ಎನ್ನುವ ಶಬ್ದ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು. ಆಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ. ಹಿಂದೂ ಎನ್ನುವವನು ನಿನಗೆ ಮೆಚ್ಚಿನ ಬಂಧುವಾಗಬೇಕು, ಸಹೋದರನಾಗಬೇಕು. ಈ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಾಗ ಮಾತ್ರ ಇಡೀ ಹಿಂದೂ ಸಮಾಜದಲ್ಲಿ ಸಾಮರಸ್ಯಯುಕ್ತವಾದಂಥ ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯ. ಸಾವಿರಾರು ರೂಪಾಯಿ ಹಣವನ್ನ ಕೊಟ್ಟು ಒಂದು ನಾಯಿಯನ್ನು ತಗೊಂಡ್ಬರ್ತೇವೆ. ಆ ನಾಯಿಯ ಜಾತಿ ಗೊತ್ತಿಲ್ಲ ನಮಗೆ, ಆದ್ರೂ ನಾಯಿಯನ್ನು ತಗೊಂಡ್ಬರ್ತೇವೆ. ನನ್ನ ಮನೆಯ ಹಿತ್ತಲಲ್ಲಿ ಸೇರಿಸ್ತೇವೆ, ಅಡುಗೆ ಮನೆಗೆ ಬರುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ನನ್ನ ಮಲಗುವ ಕೋಣೆಯ ಒಳಗೆ ಬರುತ್ತೆ. ನಾನು ಮಲಗುವ ಹಾಸಿಗೆ ಮೇಲೆ ನನ್ನ ಜೊತೆಯಲ್ಲಿಯೇ ನಾಯಿಯನ್ನು ನಾವು ಅಪ್ಪಿಕೊಂಡು ಮಲಗ್ತೇವೆ. ನಾಯಿಗಿರುವಂತಹ ಬೆಲೆ, ಆ ನಾಯಿಗೆ ಕೊಡುವಂಥ ಗೌರವ ಇಡೀ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೆ, ಯಾರು ಸಮಾಜದಿಂದ ಮುಖ್ಯವಾಹಿನಿಯಿಂದ ಹೊರತಾಗಿರ್ತಕ್ಕಂಥ ಆ ಜನಗಳನ್ನ ನಾವು ಬಂಧುವಾಗಿ ಅವರನ್ನ ಸ್ವೀಕಾರ ಮಾಡೋಣ. ಅವರನ್ನ ನನ್ನ ಮನೆಗೆ ಸೇರಿಸೋಣ.
ಅವರ ಜೊತೆಯಲ್ಲಿ ನಮ್ಮ ವೈಚಾರಿಕತೆಯನ್ನು ಮಾತಾಡೋಣ. ಅವರನ್ನ ನನ್ನ ಮನೆ ಕರೆಸಿ ನಾನು ಊಟ ಹಾಕೋಣ, ಅವರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಈಗ ಮಾತ್ರ ಸಾಮರಸ್ಯಯುಕ್ತವಾದ ಮನೆ ಆಗ್ಲಿಕ್ಕೆ ಸಾಧ್ಯ. ನನ್ನ ಮನೆಯಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಸರ್ವ ಜಾತಿಗಳಿಗೂ ಮುಕ್ತ ಪ್ರವೇಶ, ಆ ಊರಲ್ಲಿರ್ತಕ್ಕಂಥ ಸ್ಮಶಾನಕ್ಕೆ ಸರ್ವ ರೀತಿಯೂ ಮುಕ್ತ ಪ್ರವೇಶ, ಕುಡಿಯುವ ನೀರು, ಕೆರೆ, ಕಟ್ಟೆ, ಬಾವಿ ಎಲ್ಲದಕ್ಕೂ ಸಹ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ನಾವು ಸಾಮರಸ್ಯಯುಕ್ತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸುಡುವ ಅಗ್ನಿಗೆ ಕುಲ ಇಲ್ಲ, ಬೀಸುವ ಗಾಳಿಗೆ ಕುಲ ಇಲ್ಲ, ಕುಡಿಯುವ ನೀರಿಗೂ ಕುಲ ಇಲ್ಲ. ಹೀಗಿರುವಾಗ ನಮ್ಮ ನಿಮ್ಮ ನಡುವೆ ವಸ್ತುಗಳು ನನ್ನ ದೇಶದಲ್ಲಿ ಬಳಸಲ್ಪಡುವಂಥ ಎಲ್ಲ ರೀತಿಯ ಸೇವೆಗಳನ್ನ ನಾನು ಬಳಸಿದ್ರೆ ಅದು ಸ್ವದೇಶಿಯ ಭಾವ ಜಾಗರಣೆ ಆಗುತ್ತೆ. ಅದಕ್ಕಾಗಿ ಈ ದೇಶವನ್ನ ಗೌರವಿಸೋಣ, ದೇಶವೇ ಮೊದಲು ಎನ್ನುವ ರೀತಿಯಾಗಿ ಬದುಕೋಣ. ಕನ್ನಡದ ಶ್ರೇಷ್ಠ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡ ಹೇಗಿರ್ಬೇಕಂತ ಹೇಳಿದ್ರು. ತಲೆಯ ಮೇಲಿರುವಂಥ ಕೂದಲು ಕನ್ನಡ, ತಲೆಗೆ ನಾವು ಅಣೆಗಚ್ಚುವಂಥ ವಿಭೂತಿಯಲ್ಲೂ ಕನ್ನಡ, ನಾನು ಕೊರಲೆ ಧರಿಸುವಂಥ ಮಾಲೆಯೂ ಕನ್ನಡ, ಶಬ್ದವನ್ನು ಕೇಳಿಸಿಕೊಳ್ಳುವಂಥ ಕಿವಿಯು ಕನ್ನಡ, ನಾನು ನೋಡುವಂಥ ಕಣ್ಣುಗಳಲ್ಲೂ ಕನ್ನಡ, ನಾನು ಧರಿಸುವಂಥ ಬಟ್ಟೆಯು ಕನ್ನಡ, ಪೋಣಿಸುವಂಥ ಗುಂಡಿಯು ಕನ್ನಡ, ನನ್ನ ಪಾದದ ಬೆರಳ ತುದಿಯೂ ಕನ್ನಡ. ಹಾಗೆ ಅಡಿಯಿಂದ ಮುಡಿಯವರೆಗೆ ಮನ ಮತ್ತು ಮನಸ್ಸುಗಳು, ನೋಟ ಮತ್ತು ಚಿಂತನೆಗಳು, ಆಡುವ ಮಾತಿನಲ್ಲಿ ಸ್ವದೇಶಿ ಭಾವವನ್ನು ಹೊಂದಿದ್ರೆ ನಿಜವಾಗ್ಲೂ ದೇಶಕ್ಕೆ ನಾವು ಋಣಿಗಳಾಗಿರ್ತೇವೆ, ದೇಶದ ಗೌರವವನ್ನು ಕಾಪಾಡಿಕೊಳ್ಳಿ ವ್ಯಕ್ತಿಗಳಾಗ್ತೇವೆ. ವಸುದೈವ ಕುಟುಂಬಕಂ ಹಿನ್ನೆಲೆಯಲ್ಲಿ ಇಡೀ ಸಮಾಜ ಇದೆ. ಅದು ಕಲ್ಪನೆ ಅಲ್ಲ, ಸಜೀವ ಜೀವಂತಿಕೆ ಆಚರಣೆ. ಏನು ವಸುದೈವ ಅಂತಂದ್ರೆ ಜಗತ್ತನ್ನ ಒಂದು ಕುಟುಂಬವಾಗಿ ಕಂಡಂಥದ್ದು ಹಿಂದೂಗಳು ಮಾತ್ರ. ಎಲ್ಲ ಜನರನ್ನ ಮುಕ್ತ ಪ್ರವೇಶ ಮಾಡಿಸಿದಂಥದ್ದು ಭಾರತ. ಅಂತಹ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ ಎಂಬುವ ನಂಬಿಕೆಯೊಂದಿಗೆ ಇಡೀ ಜಗತ್ತನ್ನು ಒಂದುಗೂಡಿಸ್ತಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಈ ವಸುದೈವ ಕುಟುಂಬಕಂ ಇದು ಕಲ್ಪನೆಯಲ್ಲ, ಸಜೀವ ಆಚರಣೆ. ನನ್ನ ಮನೆಯಲ್ಲಿ 5 ಅಂಶಗಳನ್ನು ಮಾಡ್ತೀವ. ಒಂದು ಭಾಷೆ, ನನ್ನ ಮನೆಯ ಭಾಷೆ, ತಾಯಿ ಕಲಿಸಿದ ಭಾಷೆ, ಗುರುಗಳು ಕಲಿಸಿದ ಭಾಷೆ, ತೊದಲು ನುಡಿಯಲ್ಲಿ ಕಲಿತ ಭಾಷೆಯನ್ನು ನಾನು ಬಳಸ್ತೇನೆ. ನನ್ನ ಮನೆಯಲ್ಲಿ ಇರುವ ಅಷ್ಟೂ ಜನರು ವಾರಕ್ಕೊಮ್ಮೆ ಆದರೂ ಕೂಡ ಒಟ್ಟಿಗೆ ಕುಳಿತು ಊಟವನ್ನು ಮಾಡ್ತೀವ. ನಾನು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಯಾವ ವಸ್ತ್ರವನ್ನು ಧರಿಸಬೇಕು, ಪಬ್ಬುಗಳಿಗೆ ಹೋಗ್ಬೇಕಾದ್ರೆ ಯಾವ ವಸ್ತ್ರವನ್ನು ಧರಿಸಬೇಕು, ನನ್ನ ವಸ್ತ್ರ ಸಂಹಿತೆಯನ್ನು ನಾನು ನನ್ನ ಮನೆಯಿಂದಲೇ ಗೌರವಿಸ್ತೀನ, ಆ ವಸ್ತ್ರ ಸಂಹಿತೆ ನಾನು ಪಾಲನೆ ಮಾಡ್ತೀನ. ವರ್ಷದಲ್ಲಿ 1-2 ಬಾರಿ ನಾನು ಇಡೀ ಕುಟುಂಬದವರನ್ನು ಕರ್ಕೊಂಡು ತೀರ್ಥಕ್ಷೇತ್ರಗಳಿಗೆ ನಾನು ಪ್ರವಾಸ ಮಾಡ್ತೀನ. ವಾರಕ್ಕೊಂದ್ಸರಿ ರಿಲೀಸ್ ಆಗುವಂಥ ಸಿನಿಮಾಗಳಿಗೆ ಹೋಗೋದಲ್ಲ, ವಾರಕ್ಕೊಮ್ಮೆ ಬರುವಂಥ ಇನ್ಯಾವುದೋ ಪಬ್ಗಳಿಗೆ ಹೋಗಿ ಮನೋರಂಜನೆಯಾಗಿ ಕಳೆಯೋದಲ್ಲ. ವರ್ಷದಲ್ಲಿ 1-2 ಬಾರಿ ಪುಣ್ಯ ನಗರಗಳು, ಅಯೋಧ್ಯ, ಮಥುರಾ, ಕಾಶಿ, ಕಾಂಚಿ, ಅವಂತಿಕ ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತೇನ. ಅದೇ ರೀತಿಯಾಗಿ ನನ್ನ ಇಡೀ ಜೀವನವನ್ನು ಈ ರೀತಿಯಾಗಿ ಜೋಡಿಸಿಕೊಂಡ್ರೆ ಎಂದಿಗೂ ಕೂಡ ಭಾರತದ ಅಸ್ಮಿತೆ, ನನ್ನ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಅಂತ ಯಾವತ್ತೂ ಹೇಳಿಲ್ಲ, ಸೇರಿಸಬೇಡಿ ಅಂತಲೇ ಇವತ್ತು ಹಿಂದೂ ಸಮಾಜ ಹೇಳೋದು. ಒಳ್ಳೆಯ ಶಿಕ್ಷಣ ಕೊಡಿ, ಅದೇ ಶಿಕ್ಷಣ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಶಿಕ್ಷಣ ಕೊಡಬೇಡಿ. ಮನೆಯಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಟ್ರೆ ಅವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತವೆ. ಪರ್ಯಾವರಣ, ನಾವೆಲ್ಲರೂ ಇವತ್ತು ಪರಿಸರವನ್ನು ಗೌರವಿಸಬೇಕು, ಬೆಳೆಸುವ ಕೆಲಸ ಆಗಬೇಕು. ಇದರರ್ಥ ಕೇವಲ ನೀರನ್ನು ಮಿತವಾಗಿ ಬಳಸಿ ಅಂತಲ್ಲ, ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಬೇಕು, ಗಿಡ ಮರಗಳನ್ನು ನಾವೆಲ್ಲರೂ ಬೆಳೆಸಬೇಕು. ಅದಕ್ಕಾಗಿ ಒಂದು ಸಂಕಲ್ಪ ಮಾಡೋಣ. ನನ್ನ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾಗಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತೀನ, ಮಗನ ಬರ್ತ್ಡೇಗೆ ನಾನು ಗಿಡವನ್ನು ನೆಡ್ತೀನ, ಅಥವಾ ಮದುವೆಯ ವಾರ್ಷಿಕೋತ್ಸವ ಸಂದರ್ಭಕ್ಕೆ ನಾನೊಂದು ಗಿಡವನ್ನು ನೆಡ್ತೀನ. 3 ವರ್ಷ ಗಿಡವನ್ನು ನೆಡೆಸಿ ಚೆನ್ನಾಗಿ ಬೆಳೆಸಿದ್ದೆ ಆದರೆ 30 ವರ್ಷಕ್ಕೆ ನಿಮಗೆ ಬೇಕಾದ ರೀತಿಯ ಆಮ್ಲಜನಕವನ್ನು, ಫಲವನ್ನು ಕೊಡುವಂಥ, ನೆರಳನ್ನು ಕೊಡುವಂಥ ಕೆಲಸ ಆ ಪರ್ಯಾವರಣ ಆಗುತ್ತೆ. ಹಾಗಾಗಿ ಪರ್ಯಾವರಣವಾದ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಕೊನೆಯದಾಗಿ ಒಂದು ಮಾತು, ನಾವೆಲ್ಲರೂ ಸಮಾಜವನ್ನು ಗೌರವಿಸುವಂಥ ಕೆಲಸ ಮಾಡ್ತಿದ್ದೇವೆ. ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಸಂವಿಧಾನದ ಹೊರತಾಗಿ ಯಾವೊಬ್ಬ ವ್ಯಕ್ತಿಯೂ ಇಲ್ಲ. ಅಂತ ಶ್ರೇಷ್ಠ ಸಂವಿಧಾನ ನಮಗೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ. ಅದಕ್ಕಾಗಿ ಎಲ್ಲ ರೀತಿಯ ಕಾನೂನುಗಳನ್ನು ಗೌರವಿಸುವಂಥ ವ್ಯಕ್ತಿ ನಾನು ಆಗ್ತೀನ. ಈ ಎಲ್ಲ ವಿಷಯಗಳಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ಜೋಡಿಸಿಕೊಂಡ್ರೆ ಪಂಚ ಪರಿವರ್ತನೆಗಳು ನನ್ನ ಮನೆಯಿಂದ ನಿರ್ಮಾಣ ಆಗುತ್ತೆ. ಅಂತ ಯೋಗ್ಯ ಆದರ್ಶಯುಕ್ತವಾದಂಥ ಮನೆ ನನ್ನ ಮನೆ ಆಗಲಿಕ್ಕೆ ಸಾಧ್ಯ. ಆತ್ಮೀಯ ಸಜ್ಜನ ಸಮಾಜ ಬಂಧುಗಳೇ, ಇಡೀ ಜಗತ್ತು ಭಾರತವನ್ನು ಗೌರವಿಸ್ತಾ ಇದೆ.
ಇಡೀ ಜಗತ್ತಿಗೆ ಭಾರತ ಬೇಕು, ಇಡೀ ಜಗತ್ತಿಗೆ ಎಲ್ಲ ರೀತಿಯಲ್ಲೂ ಭಾರತ ಗುರುವಾಗುವಂತ ಕಾಲ ಅತ್ಯಂತ ಸನ್ನಿಹಿತ ಆಗಿದೆ. ಇಂಥ ಸಂದರ್ಭದಲ್ಲಿ ನಾನೇನಾದರೂ ಮಲಗಿದ್ದು ಬಿಟ್ಟರೆ, ನಾನೇನಾದರೂ ಇದು ನನ್ನದಲ್ಲ ಅಂತ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ರೆ ಮತ್ತೆ ನಾವು ದಿವಾಳಿತನ ಆಗಲಿಕ್ಕೆ ಏನು ತುಂಬ ಸಮಯ ಬೇಕಾಗಿಲ್ಲ. ಅದಕ್ಕಾಗಿ ಜಾಗೋ ಭಾರತ ಅಂತಂದ್ರೆ ಅದು ಜಾಗೋ ಹಿಂದೂ. ಯಾವ ಹಿಂದೂ ಜಾಗೃತನಾಗ್ತಾನೆ ಸಶಕ್ತವಾದ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಯಾವ ಹಿಂದೂ ಸದಾಕಾಲ ಜಾಗೃತನಾಗಿರ್ತಾನೆ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ. ಯಾವ ಹಿಂದೂ ಸದಾಕಾಲ ತನ್ನೆಲ್ಲರನ್ನ ತನ್ನಂತೆಯೇ ಭಾವಿಸಿ ಅವರೊಳಗೆ ತಾನು ಎನ್ನುವ ಹಾಗೆ ಬದುಕ್ತಾನೋ ಅವನು ಮಾತ್ರ ಇಡೀ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ. 3 ಸಾಗರ 100 ಮಂದಿರ ದೇವ ಸಾಸಿರವಿದ್ದರೇನಂತೆ, 3 ಸಾಗರ 100 ಮಂದಿರ ದೇವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ, ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಗಣ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ. ಎಲ್ಲವೂ ಇದೆ. ಯೋಚನೆ ಮಾಡಿ, ನಾವೆಲ್ಲರೂ ಹಿಂದೂಗಳಾಗಿ ಬದುಕಬೇಕು. ನಮ್ಮದು ಜೀವನ ಮುಗಿಯಿತು. ನಮ್ಮ ಮುಂದೆ ಕಾಣುವಂಥ ಪ್ರತಿಯೊಂದು ಎಳೆಯ ಪೈರನ್ನ ಒಂದು ವಟವೃಕ್ಷವಾಗಿ ನಿರ್ಮಾಣ ಮಾಡಬೇಕಾದ್ರೆ, ಇವತ್ತಿನ ಸಣ್ಣ ಪೈರನ್ನ ಒಂದೊಳ್ಳೆಯ ಫಲವನ್ನು ಕೊಡುವಂಥ ದೃಷ್ಟಿಯಲ್ಲಿ ಬೆಳೆಸಬೇಕಾದ್ರೆ, ಇಡೀ ಭವಿಷ್ಯದಲ್ಲಿ ಆ ಎಲ್ಲ ಮಕ್ಕಳು ಹಿಂದೂಗಳಾಗಿಯೇ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಏನು ಮಾಡಬೇಕು? ನಾವೆಲ್ಲರೂ ಹಿಂದುತ್ವವನ್ನು ತನ್ನ ಜೀವನದ ಪದ್ಧತಿಯಾಗಿ ಉಳಿಸ್ಕೊಳ್ಬೇಕು. ಆ ಜೀವನ ಪದ್ಧತಿಯನ್ನು ಅಂತಿಮ ದಿನಗಳವರೆಗೆ ನಾವೆಲ್ಲರೂ ಪಾಲನೆ ಮಾಡುವಂಥ ಕೆಲಸವನ್ನು ಮಾಡೋಣ. ನಾವೆಲ್ಲರೂ ಒಂದಾಗೋಣ, ಮತ್ತೆ ಸಂಘಟಿತರಾಗೋಣ. ಈ ಕಲಿಯುಗದಲ್ಲಿ ಭಗವಂತ ಬರ್ತಾನೆ ಗೊತ್ತಿಲ್ಲ. ಈ ಕಲಿಯುಗದಲ್ಲಿ ಸಂಘೇ ಶಕ್ತಿ ಕಲಿಯುಗೆ ಡಾಕ್ಟರ್ ಜಿ ಹೇಳಿರುವಂಥ ಆ ತತ್ವ ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಆಚರಣೆಗೆ ಯೋಗ್ಯ ಆದಾಗ ಆ ತತ್ವ ಮತ್ತಷ್ಟು ಚಿರಕಾಲ ಆಗುತ್ತೆ. ನಾವೆಲ್ಲರೂ ಸಂಘಟಿತರಾಗೋಣ. ಸಶಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲರೂ ಸಣ್ಣ ಸಣ್ಣ ಬಿಂದುಗಳಾಗಿ ಜೋಡಿಸ್ಕೊಂಡ್ರೆ ಒಂದು ದೊಡ್ಡ ಸರಳ ರೇಖೆಯನ್ನು ಎಳಿಬೋದು. ಹಾಗಾಗಿ ಹನಿ ಹನಿಗೂಡಿದ್ರೆ ಹಳ್ಳ. ಎಲ್ಲ ಹಿಂದೂಗಳು ಕೈ ಜೋಡಿಸಿದ್ರೆ ಸಶಕ್ತ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಬಲ ಭಾರತ್ ಮಾತಾ ಕಿ. 2 ಕೈಗಳನ್ನು ಎತ್ತಿ ಒಮ್ಮೆ ಜೋರಾಗಿ ಘೋಷಣೆ ಹಾಕುವ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ಧನ್ಯವಾದ.